ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ತೀರ್ಥಕುಲ ಲಾಗ್ಸ್. ಇವತ್ತು ನಾವು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹಾಟ್ ವಿಡಿಯೋದಾಗ ಹೇಳಿದ್ದೀನಿ ನಾನು ತುಂಬ ಸ್ಪೀಡ್ ಮಾತಾಡ್ಕಂತ ಹೇಳಿ, ಬಟ್ ನಾನು ಹಾಟ್ ವಿಡಿಯೋದಾಗ ತುಂಬ ಸ್ಪೀಡ್ ಮಾತೇ ಆಡಲಿಲ್ಲ ಗೈಸ್. ನಾನು ಆಮೇಲೆ ಆ ವಿಡಿಯೋ ಕಂಡ್ರೆ ಮೇಲೆ ಗೊತ್ತಾಯ್ತು ನಾನು ತುಂಬ ಸ್ಪೀಡ್ ಮಾತೇ ಆಡಲಿಲ್ಲ ಅಂತ ಹೇಳಿ. ಈಗ ಇವತ್ತಾರು ತುಂಬ ಸ್ಪೀಡ್ ಮಾತಾಡ್ಕಂತ ಎಣಿಸ್ಕೊಂಡಿದ್ದೆ. ನಂಗೆ ಈ ಎಕ್ಸ್ಪ್ರೆಷನ್ನೆಲ್ಲ ಕ್ಯಾರಿ ಮಾಡಿ ಮಾತಾಡೋದ್ರೊಳಗೆ ನಾನು ಎಷ್ಟು ಸ್ಪೀಡ್ ಮಾತಾಡ್ಕೊಂಡು ಎಣಿಸ್ಕೊಂತ ಎಷ್ಟು ಸ್ಪೀಡ್ ಮಾತಾಡೋಕ್ಕಾತಿಲ್ಲ ಗೈಸ್, ಎಂತಕ್ಕಂತ ಹೇಳಿ ನಂಗೆ ಗೊತ್ತಿಲ್ಲ. ಬಟ್ ಎನಿವೇಸ್ ನಾ ಇವತ್ತು ಮಾತಾಡ್ತಿದ್ದೆ ಕಾಂಬ ಎಷ್ಟು ಸ್ಪೀಡ್ ಮಾತಾಡ್ತೀವಿ ಏನಂತ ಹೇಳಿ. ಅದ್ರ ಎಕ್ಕಿನಾಗಿ ಮೈಕ್ ಮಾತಾಡ್ರೆ ಕೇಂತಾನೆ ಇಲ್ಲ ಗೈಸ್, ಒಂಚೂರು ಕೇಳಲಿಲ್ಲ ಹಾಟ್ ವಿಡಿಯೋದಾಗೆ. ಸೊ ಈ ಸಲ ಈ ಮೈಕನ್ ಕೈಯಾಗ ಹಿಡ್ಕ ಮಾತಾಡ್ತೆ ಹೆಂಗೆ ಅಂತ ಹೇಳಿ ಕಾಂಬ. ಸೊ ಗೈಸ್, ನಾ ಫಸ್ಟ್ ಲಾಗಲ್ಲಿ ಫಸ್ಟ್ ಪಾರ್ಟಾಗೆ ಎಂತ ಕೇಳಿದ್ದಿದೆ ನಿಮ್ಮ ಕ್ವಶನಿಗೆಲ್ಲ ಆನ್ಸರ್ ಹೇಳಿದೆ. ಈಗ ಅದ್ರ ಸೆಕೆಂಡ್ ಪಾರ್ಟ್ ಇದ್ರಾಗಾರು ಸಸುತ್ರ ಮಾತಾಡೋಕೆ ಇಲ್ಲ ಕಾಂಬ. ಎಂತ ಗೊತ್ತಾ ಗೈಸ್ ವಿಷಯ ಅಂತ ಹೇಳಿ, ನಾ ಹಾಟ್ ವಿಡಿಯೋದಾಗ ಸ್ಲೋ ಮಾತಾಡೋಕೆ ಹೋಗಿ ಆ ವಿಡಿಯೋ ಎಡಿಟ್ ಮಾಡೋದಕ್ಕೆ ಕಂಡು 20-40 ನಿಮಿಷದವರೆಗೆ ಹೋಯ್ತು ಆ ವಿಡಿಯೋ. ಮತ್ತೆ ಅದನ್ನೆಲ್ಲ ಕಟ್ ಮಾಡಿ ಇದೆಲ್ಲ ಮಾಡಿ ಜಗಳ ಮಾಡಿ ಅರ್ಧ ಮಾಡಿ ಮಾಡಿ ಬಿಟ್ಟಿದೆ. ಈಗ ಸೆಕೆಂಡ್ ಪಾರ್ಟ್ ಇದು ನಾನು ಸ್ಪೀಡ್ ಮಾಡ್ರಿ ಇದೇ ಪ್ರಾಬ್ಲಮ್ ಗೈಸ್. ನಾನು ಸ್ಪೀಡ್ ಮಾತಾಡೋಕೆ ಹೋಗಿ ಎಂತ ಮಾತಾಡ್ತಿದ್ದೆ ನಂಗೆ ಅರ್ಥ ಆಗ್ತಿಲ್ಲ, ಮತ್ತೆ ನಿಮ್ಗೆ ಹೆಂಗೆ ಅರ್ಥ ಅಂತ ನಂಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ರಿ ನೀ ತುಂಬ ಸ್ಪೀಡ್ ಮಾತಾಡ್ಕಂತ ಹೇಳಿರು. ಅದಕ್ಕೆ ಇವತ್ತು ನೆಕ್ಸ್ಟ್ ಕ್ವಶನ್ ಮಾಸ್ಟರ್ ವಿಕ್ಕಿ ಅವ್ರು ಕೇಳಿರು, ನನ್ನ ಜೂನಿಯರ್. ನಿಮ್ಮ ಜೀವನದಲ್ಲಿ ನಡೆದ ತುಂಬಾ ದೊಡ್ಡ ಕೆಟ್ಟ ಘಟನೆ ಮತ್ತು ಒಳ್ಳೆ ಘಟನೆ ಯಾವ್ದಂತ ಹೇಳಿ. ಸೊ ಗೈಸ್, ನನ್ನ ಜೀವನದಲ್ಲಿ ನಡೆದ ಅತ್ಯಂತ ಕೆಟ್ಟ ಘಟನೆ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಬಿಟ್ಟೋದ್ ಗೈಸ್, ಅಷ್ಟೇ. ಅಂದ್ರೆ ನಂಗೆ PU ಅಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇದ್ರು. ಅಂದ್ರೆ ನಾನು ಆ ಕಾಲೇಜಿಗೆ ಹಾರ್ಕೊಳ್ಳೆ ಎಣಿಸ್ಕೊಂಡು ಇದೆಂತಪ್ಪ ಈ ಮಕ್ಕಳಿಗೆ ಒಂದಕ್ಕೂ ಕನ್ನಡ ಬತ್ತಿಲ್ಲ ಅಂತ ಹೇಳಿ. ಎಂತಕ್ಕಂತ ಹೇಳಿದ್ರೆ ಎಲ್ಲ ಮಕ್ಕಳು ಫುಲ್ ಇಂಗ್ಲಿಷ್ ಕಚ ಕಚ ಅಂತಿದ್ದು. ಆಮೇಲೆ ಗೊತ್ತಾಯ್ತು, ಸ್ವಲ್ಪ ಟೈಮ್ ಹೋದ್ಮೇಲೆ ಗೊತ್ತಾಯ್ತು ಎಲ್ಲ ಮಕ್ಕಳಿಗೂ ಕನ್ನಡ ಬತ್ತು, ಬೇಕಂತೇಳಿ ಇಂಗ್ಲಿಷ ಮಾತಾಡ್ತಿದ್ದು ಅಂತ ಹೇಳಿ. ನಾನು 1 ವರ್ಷ ಯಾರೊಟ್ಟಿಗೆ ನೆಟ್ಟಾಗಿ ಮಾತಾಡ್ತಿರ್ಲಿಲ್ಲ, ನಂಗೆ ಯಾರು ಫ್ರೆಂಡ್ಸ್ ಇರ್ಲಿಲ್ಲ. ಸೆಕೆಂಡ್ ಇಯರ್ ಬಂದ್ರು ಕೂಡ ನಂಗೆ ಎಲ್ಲ ತುಂಬಾ ಜನ ಫ್ರೆಂಡ್ಸ್ ಆರು. ಅದ್ರಾಗ ಒಬ್ಳು ತುಂಬಾ ಕ್ಲೋಸ್ ಫ್ರೆಂಡ್ ಆಯ್ತಿದ್ದಾಳೆ, ಅವಳು ನಮ್ಮೂರಿನವಳು. ಆಮೇಲೆ ಅವಳಿಗೆ ಅವಳಿದ್ದು ಇನ್ನೂ ಒಂದು 3-4 ಜನ ಫ್ರೆಂಡ್ಸ್ ಇದ್ದರು. ಅದೆಂತಾಯ್ತು, ಅವ್ರವರಿಗೆ ಗಲಾಟೆ ಎಲ್ಲ ಸ್ಟಾರ್ಟ್ ಆಯ್ತು. ಎಂತಕ್ಕಂದ್ರೆ ಅವಳಿಗೆ ನಾ ಕ್ಲೋಸ್ ಇದ್ದೆ ಅಂತ ಹೇಳಿ. ಎಂತ ಮಾಡೋಕದ್ ಗೈಸ್, ನಾನು ಅವಳು ದಿನ ಒಟ್ಟಿಗೆ ಮನೆಗೆ ಹೊಪ್ಪತ್ತಿಗೆ ಒಂದೇ ಊರು ಅಂತ ಹೇಳ್ರ ಮೇಲೆ ಒಂದೇ ಊರು ಅಂದ್ರ ಮೇಲೆ ಒಟ್ಟಿಗೆ ಮನೆಗೆ ಹೋಯ್ಕೊ ನಾವು ಕ್ಲೋಸ್ ಆಯೇ ಇರುತ್ತಲ್ಲ ಗೈಸ್. ಅವ್ರವರಿಗೆಲ್ಲ ಗಲಾಟೆ ಬಂದ್ಕೊಂಡದು. ಆಮೇಲೆ ಅವ್ರವರೇ ಎಲ್ಲ ತುಂಬಾ ದೊಡ್ಡ ದೊಡ್ಡ ಗಲಾಟೆ ಎಲ್ಲ ಅಂದ್ರೆ ಅವ್ರವ್ರ ಮಾತೆಲ್ಲ ಬಿಟ್ಕೊಂಡಿದ್ರು. ನಾವು ಇಬ್ರು ಕ್ಲೋಸ್ ಇದ್ದಿದ್ ಗೈಸ್. ಬಟ್ ಆಮೇಲೆ ಒಂದ್ ಸ್ವಲ್ಪ ಟೈಮ್ ಆದ್ಮೇಲೆ ಅವಳು ಫುಲ್ ಇಗ್ನೋರ್ ಮಾಡೋಕ್ ಸ್ಟಾರ್ಟ್ ಮಾಡಿದಳು. ನಾನು ಯಾರೋ ಹೊರಗಿನ ರಂಬು ತರ ಮಾಡ್ತಿದ್ದಾಳೆ. ನಂಗೆ ನಾ ಕಾಲ್ ಮೆಸೇಜ್ ಎಲ್ಲ ಮಾಡಿ ರಿಪ್ಲೈ ಮಾಡ್ತಿರಲ್ಲ, ಬೇರೆ ಯಾರೆಲ್ಲ ಮಾಡ್ರೆ ಎತ್ತಿ ಮಾತಾಡ್ತಿದ್ದಾಳು. ಅಷ್ಟೆಲ್ಲ ಬಿಸಿ ಇದ್ದಿದ್ದಾಳ, ಅಷ್ಟಪ್ಪ ಎಂತ ನಂಗೆ ಗೊತ್ತಿಲ್ಲ ಗೈಸ್. ಅವಳು ನನ್ನೊಟ್ಟಿಗೆ ಮಾತ್ರ ಬಿಸಿ ಇದ್ದಿದ್ದಾಳು, ಬೇರೆ ಯಾರೆಲ್ಲರೊಟ್ಟಿಗೂ ಒಳ್ಳೆ ಕೂಲ್ ಚಿಲ್ ಮಾಡ್ಕೊಂಡಿದ್ದಾಳು. ಸೊ ನಂಗೆ ಒಂದ್ ಟೈಮ್ ಆದ್ಮೇಲೆ ಗೊತ್ತಾಯ್ತು ಇವ್ರು ಯಾರು ಸಸುತ್ರ ಫ್ರೆಂಡ್ಸ್ ಯಾರಲ್ಲ ಅಂತ ಹೇಳಿ. ಸೊ ನಾನು ಎಲ್ಲರಿಂದ ಬಿಟ್ಟಾಕಿ ಈಗ ಹಿಂಗಿದೆ ಗೈಸ್. ಈಗ ನಂಗೆ ಯಾರು ಬಿಟ್ಟು ಇಲ್ಲಿ ಯಾರು ಇರ್ಲಿ ಗೈಸ್, ನಾ ಲೆಕ್ಕಕ್ಕೆ ತಕ್ಕಂತಿಲ್ಲ. ಇಲ್ಲಿ ಯಾರೋ ಬುಲೆಟ್ ಬಂದ್ಕೊಂಡು ಸೌಂಡ್ ಮಾಡ್ತಿದ್ರು, ನಂಗೆ ತುಂಬಾ ಇರಿಟೇಷನ್ ಆಗ್ತಿತ್ತು ಗೈಸ್, ಅಷ್ಟೇ. ಅದೇ ಅದೊಂದು ಕೆಟ್ಟ ಘಟನೆ. ತುಂಬಾ ಒಳ್ಳೆ ಘಟನೆ ಅಂತ ಹೇಳಿದ್ರೆ ಅಂಥದ್ದೆಂತ ಜೀವನದಾಗ ಒಳ್ಳೇದಂತ ಇಲ್ಲ, ಅದೆಲ್ಲ ಒಳ್ಳೇದಕ್ಕೆ ಅಂತ ಎಣಿಸ್ಕೊಳಕಷ್ಟೇ. ಮತ್ತೆ ತುಂಬಾ ಖುಷಿ ಪಡೋದು ಎಂತ ಅಂತಿಲ್ಲ ಗೈಸ್, ನಾವು ಮಿಡಲ್ ಕ್ಲಾಸ್. ಸೊ ನಮ್ಗೆ ಎಂತ ಇರುತ್ತೆ ನಾವು ಅದ್ರಲ್ಲೇ ಖುಷಿ ಪಡೋದು ಗೈಸ್. ಸೊ ಸದ್ಯದಲ್ಲಿ ನನ್ಗೆ ಎಲ್ಲದಕ್ಕಿಂತ ಸ್ವಲ್ಪ ಜಾಸ್ತಿ ಖುಷಿ ಅನ್ಸೋದು ನಮ್ಮ ಮನು ಸರ್ ಇದ್ರಲ್ಲ, ಅವ್ರ ಟೀಮ್ ಅಲ್ಲಿ ನಂಗೆ ಒಂದ್ ಚಾನ್ಸ್ ಸಿಕ್ಕಿದ್ದಿತ್ತು. ಅದೇ ನಂಗೆ ತುಂಬಾ ಖುಷಿ ಅನ್ಸದ್ದು. ಅದನ್ನ ಬಿಟ್ರೆ ಮತ್ತೆ ಎಂತ ಖುಷಿ ಅನ್ಸ್ಲಿಲ್ಲ. ಅಂದ್ರೆ ಜಾಸ್ತಿ ಎಲ್ಲ ಖುಷಿ ಅನ್ಸಲ್ಲ. ನಾ ಹೇಳ್ದಲ್ಲ ಎಲ್ಲದ್ರಾಗೂ ನಾ ಖುಷಿನೇ ಕಾಣ್ಬೋದು. ನೆಕ್ಸ್ಟ್ ನನ್ನ ಅಕ್ಕ ಇನ್ನೊಂದು ಕ್ವಶನ್ ಕೇಳಿದ, ಶ್ರೀರಕ್ಷಾ, ನಿನ್ಗೆ ಈ ಫೀಲ್ಡಿಗೆ ಯಾಕೆ ಬರ್ಕನ್ಸ್ತಂತ ಹೇಳಿ. ಗೈಸ್ ವಿಷಯ ಅಂತಂತ ಹೇಳಿದ್ರೆ ನಂಗೆ ಈ ಫೀಲ್ಡ್ ಅಂತಲ್ಲ ಗೈಸ್, ನಂಗೆ ಲಾ ವಿಡಿಯೋ ಅಂದ್ರೆ ಹೆಂಗ್ ಗೊತ್ತಾ, ಈಗ ಈ ಸ್ವಲ್ಪ ಆಕ್ಟಿಂಗ್ ಎಲ್ಲ ಮಾಡ್ತಾರೆ ಗೊತ್ತಾ, ರೀಲ್ಸ್ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಮಾಡುದಂದ್ರೆ ಇಷ್ಟನೇ ಗೈಸ್. ಅದ್ ಮಾಡಿದ್ಮೇಲೆ ಮತ್ತೆ ಯಾವ ತರ ಎಲ್ಲ ಜನರು ಎಂತರು ಕಮೆಂಟ್ ಹಾಕ್ತಾರೇನೋ ಅದರಿಂದ ನಾನು ಎಂತೆಲ್ಲ ಫೇಸ್ ಮಾಡೋಕತ್ತಂತ ಹೇಳಿ ಹೆದರ್ಕೊಂಡೆ ಎಂತದ್ದು ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಮಾಡಿ ಮಾಡಿ ನಾನೇ ಇಟ್ಕೊಂತಿದ್ದಿದ್ದು ಅಷ್ಟೇ, ಮತ್ತೆ ನಾ ಪೋಸ್ಟ್ ಎಲ್ಲ ಮಾಡೋಕ್ ಹೋತಿರ್ಲ ಇದ್ದಿತ್ತು. ಬಟ್ ಒನ್ ಟೈಮ್ ಆಗಿ ನಂಗೆ ಲಾಗ್ಸ್ ಎಲ್ಲ ಮಾಡುವ, ನಮ್ಮ ಭಾಷೆನೆಲ್ಲ ಊರಿಗೆಲ್ಲ ಹೇಳಕ್ ಎಲ್ಲರಿಗೂ ಗೊತ್ತಾಯ್ತು ಹಂಗೆ ಹಿಂಗೆ ಅಂತ ಹೇಳಿ ಒಂದ್ ತಲೆಗೆ ಬಂತು. ಪೇರೆಂಟ್ಸ್ ಹತ್ರ ಕೇಳಿ ಅವ್ರು ಮಾಡಂತ ಹೇಳ್ರು. ನಂಗೆ ಅದೊಂದೇನೋ ಛಲ ಬಂದು ನಾ ಮಾಡ್ದೆ ಗೈಸ್, ಅಷ್ಟೇ. ಮತ್ತೆ ಅದೇ ನಂಗೆ ಆಕ್ಟಿಂಗ್ ಫೀಲ್ಡ್ ಎಲ್ಲ ಇಂಟ್ರೆಸ್ಟ್ ಇತ್ತು, ಬಟ್ ಅಲ್ಲಿಗೆಲ್ಲ ಹಾಪಕ್ಕೆ ಪೇರೆಂಟ್ಸ್ ಸಪೋರ್ಟ್ ಇಲ್ಲ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಭರತ್ ಕಾಂಚನ್ ಅವ್ರು ಕೇಳಿರು,
ವಿಡಿಯೋ ಹೆಂಗೂ ಮಾಡ್ತ್ರಿ, ಬಟ್ ಸಾರಿ ಗೈಸ್, ಅದು ಎಲ್ಲಿಂದ ಎಲ್ಲಿಗೆಲ್ಲ ಹೋಯ್ತು ತೋರ್ತಾ ಇಲ್ಲ. ವಿಡಿಯೋ ಹೆಂಗೂ ಮಾಡ್ತ್ರಿ, ಬಟ್ ವಿಡಿಯೋ ಅಲ್ಲಿ ಒಂದ್ ಒಳ್ಳೆ ಮೆಸೇಜ್ ಕೊಡಿಯಲ್ಲ ಅಂತ ಹಾಕಿರಿ ಯುತ್ತಿಗೆ. ಗೈಸ್, ಯಾರು ಇವರು ಭರತ್ ಕಾಂಚನ್ ಅವರಿಗೆ ಅಂತ ಹೇಳಕ್ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನಾನು ಇನ್ಸ್ಟಾಗ್ರಾಮಿಗೆ ಈ ಸ್ವಲ್ಪ ಏನಾದ್ರು ಒಂದು ಸಂದೇಶ ಕೊಡುವುದು ಇದಿದ್ರೆ ನಾ ಹಾಕು ಕಾತಿಲ್ಲ. ಎಂತಕ್ಕಂತ ಹೇಳಿದ್ರೆ ದೊಡ್ಡ ದೊಡ್ಡ ವಿಡಿಯೋ ಹಾಕ್ರೆ ಯಾರು ಕಾಂಬರಿಲ್ಲ. ಇದೊಂದು ನಾನೊಂದ್ 30 ಸೆಕೆಂಡ್ ರೀಲ್ಸ್ ಹಾಕ್ರು ಯಾರು ನೆಟ್ಟಂಗ್ ಕಾಣ್ತಿಲ್ಲ. ಇನ್ನು ದೊಡ್ಡ ದೊಡ್ಡ ವಿಡಿಯೋ ಹಾಕ್ರಿ ಯಾರು ಕಾಂತ್ರಂಬು ನಂಬಿಕೆನೂ ನಂಗಿಲ್ಲ. ನೀವು ಯೂಟ್ಯೂಬಿಗೆ ಬಂದ್ ಕಾಣಿ. ಅದ್ರಾಗ ನಾನು ಎಲ್ಲ ವಿಡಿಯೋ ಅಲ್ಲ ಅಂತ ಹೇಳ್ರು ಒಂದು ಕೆಲವೊಂದು ವಿಡಿಯೋದಲ್ಲಿ ನಾನು ಒಳ್ಳೊಳ್ಳೆ ಮೆಸೇಜ್ ಕೊಟ್ಟಿದ್ದೆ ಯುತ್ತಿಗೆ. ಸೊ ಪ್ಲೀಸ್ ಬಂದು ಯೂಟ್ಯೂಬ್ ಅಲ್ಲಿ ಕಾಣಿ ಅಂತ ಹೇಳ್ತೆ. ಮತ್ತೆ ಹಾಂಗಿದ್ಯಾ ಹೆಂಗಿದ್ಯಾ ಯಾರಿದಪ್ಪ, ಕಾಂತರಾಜ್ ಮಗುವೀರ್ ಅನ್ಸಿತ್ತು. ಅವರು ಹಾಂಗಿದ್ದೆ ಅಂತ ಹೇಳಿ ಹಾಕ್ಯಾರ. ಹಂಗಿದ್ಯಾ ಅಂದ್ರೆ ಎಂತ ಗೈಸ್? ಹೆಂಗಿದ್ಯಾ ಕೇಳ್ರ ಅವ್ರು ಮೀನಿಂಗ್ ಇರತ್ತೆ. ಹಂಗಿದ್ಯಾ ಕೇಳಿದ್ರೆ ಹೆಂಗಿದ್ಯಾ ಅಂತ ಹೇಳ್ತಿದ್ರಿ ನೀವು. ಆಮೇಲೆ ಕೆ ಕಾಸ್ಟಲ್ ಬಾಯ್ ಅಂಬ್ರಿ ಇವ್ನ ಹೆಸರೆಂತ ನಂಗೆ ದೇವರಣೆ ಗೊತ್ತಿಲ್ಲ. ಇವ್ರ ಎಂತದ್ದು ಹಾಕಿರಪ್ಪ ಎಂತಪ್ಪ, ನಂಗೆ ಈಶ್ವರನ ಹೂತೋಟ ಕಾಂಬೋ ಆಸಿ ಕರ್ಕೊಂಡ್ ಹೋತ್ರಿ ಅಂತ ಹೇಳಿ. ಅಲ್ಲ ಮರ್ರೆ, ನಿಮ್ಗೆ ನಾನು ಎಂತ ಅಂಬಾಗಿತ್ತು. ಒಂದ್ ವಿಷಯ ಅಂತಂತ ಹೇಳಿದ್ರೆ, ನೀವು ಕಾಂತಾರ ಫಿಲ್ಮ್ ಕಂಡ್ರಿ ಇಲ್ಲ ನಂಗೆ ಗೊತ್ತಿಲ್ಲ. ಕಾಂತಾರ ಫಿಲ್ಮ್ ಪೂರ್ತಿ ಚಂದ ಮಾಡಿ ಕಾಣಿ. ಕಾಂತಾರದ ಹೂತೋಟಕ್ಕೆ ಆಸೆ ಪಟ್ಟರೆಲ್ಲ, ಅಂದ್ರೆ ಈಶ್ವರನ ಹೂತೋಟಕ್ಕೆ ಆಸೆ ಪಟ್ಟರೆಲ್ಲ ಒಂದಲ್ಲ ಒಂದ್ ಟೈಮಾಗ ಸುತ್ತೋಯ್ರು. ಮತ್ತೆ ಅದ್ರ ಮೇಲೂ ನಿಮ್ಮ ಆಸೆ ಇದ್ರೆ ನಾವೆಂತ ಮಾಡೋಕಾತಿಲ್ಲ. ಮತ್ತೆ ಇನ್ನೊಬ್ರು ಕುಲಾಲ್ ಅಂತ ಹೇಳಿ ಅವ್ರ ಕೇಂಡಿರು, ಕುಲಾಲ್ 83 ಅಂತ ಐಡಿ. ಅವ್ರ ಕೇಂಡಿರು ಇವತ್ ರಾತ್ರಿ ಮಳೆ ಬರುತ್ತನ ಕೇಂಡಿರು. ಇವತ್ ರಾತ್ರಿ ನಂಗೆಂತೂ ಬಪ್ಪಂಗ್ ಕಾಣಿಸ್ತಿಲ್ಲ, ಎಂತಕಂದ್ರೆ ಒಳ್ಳೆ ಬಿಸ್ಲಕಾಯ್ತಿತ್ತು. ಮತ್ತೆ ಗೊತ್ತಿಲ್ಲ ಗೈಸ್. ಮತ್ತೆ ಇನ್ನೊಬ್ರು ರಂಜಿತ್ ಮಂದರ್ತಿ ಅವ್ರ ಕೇಂಡಿರು, ಮಂದರ್ತಿಗೆ ಬಂದು ಒಂದ್ ವಿಡಿಯೋ ಹಾಕಿಯಲ್ಲ ಅಂತ ಹಾಕಿ ಮರ್ರೆ ಅಂತ ಹೇಳಿ ಹಾಕಿರು. ವಿಷಯ ಅಂತಂದ್ರೆ, ನಾನು ಮೊನ್ನೆ ಅಷ್ಟೇ ಮಂದರ್ತಿಗೆ ಬಂದಿದ್ದೆ. ಬಂದು ವಿಡಿಯೋ ಮಾಡಿದೆ ಗೈಸ್. ಅದೆಂತ ಅಂತ ಹೇಳಿದ್ರೆ ಶಾರ್ಟ್ ವಿಡಿಯೋ ಮಾಡದ್ದು. ಸೊ ಸದ್ಯಕ್ಕೆ ಈಗ ರೀಸೆಂಟ್ ಆಗಿ ಶಾರ್ಟ್ ವಿಡಿಯೋನೇ ಹಾಕ್ತಿದ್ದೆ. ನಾಳೆನು ಎಕ್ಸಾಮ್ ಇತ್ತು ನಂಗೆ. ಎಕ್ಸಾಮ್ ಇಪ್ಪು ಟೈಮಿಗೆ ನಾ ಶಾರ್ಟ್ ವಿಡಿಯೋ ಹಾಕಕ್ಕೆ, ಈ ಸೆಮ್ ಅಲ್ಲಿ ಇಡೀ ಸೆಮ್ ಫುಲ್ ನಂಬರಿ ಎಕ್ಸಾಮ್ ಅಂತ ಹೇಳಿ ತಲೆ ತಿಂದು ಹಾಕಿರು. ಸೊ ಗೈಸ್, ನಾಳೆನು ಎಕ್ಸಾಮ್ ಇರೋದ್ರಿಂದ ನಾನು ಶಾರ್ಟ್ ವಿಡಿಯೋನೇ ಹಾಕ್ತೆ ಫಸ್ಟಿಗೆ. ಅಂದ್ರೆ ನಾಳೆ ಅಂದ್ರೆ ಈ ವಿಡಿಯೋನ ಯಾಕಡೆ ಪೋಸ್ಟ್ ಮಾಡ್ತೇನೆ ನಂಗೆ ದೇವರನ್ನೇ ಗೊತ್ತಿಲ್ಲ. ಸೊ ಆ ವಿಡಿಯೋ ಫಸ್ಟ್ ಹಾಕ್ತೆ. ಒಂದು ಕಾಂಬ ಯಾವ ವಿಡಿಯೋ ಹಾಕ್ತೇನೆ ನಂಗೂ ಗೊತ್ತಿಲ್ಲ. ಶಾರ್ಟ್ ವಿಡಿಯೋ ತುಂಬಾ ಇತ್ತು ಈಗ ನನ್ನ ಫೋನಾಗೆ. ಸೊ ಯಾವ ವಿಡಿಯೋ ಹಾಕ್ತೇನೆ ನಂಗೆ ಗೊತ್ತಿಲ್ಲ. ಮಂದರ್ತಿಗೆ ಈಗ ಹಬ್ಬ ಎಲ್ಲ ಬತ್ತಲ್ಲ ಸದ್ಯಕ್ಕೆ, ಆ ಹಬ್ಬ ಬಂದ್ರು ಕೂಡ ಹಾಕುವಂತ ಇದ್ವಿ. ನಾ ಮಂದರ್ತಿ ಬರ್ದೇ ಇರ್ತೇವೆ ಮಾರ್ರೆ, ಬಂದ್ ಹೋತಿ ವಿಡಿಯೋ ಮಾಡೋಕ್ ಮಾತ್ರ ಪುರ್ಸೋತಿಪ್ಪುದಿಲ್ಲ ಅಷ್ಟೇ. ಎಂತಕಂದ್ರೆ ನಾನು ಇಂಟ್ರೋವರ್ಟ್. ಆಮೇಲೆ ಜಯಪ್ರಕಾಶ್ 1 2 3 4 8 ಅವ್ರು ಹಾಕಿರು, ನೀವು ಮರಕ್ಕೆ ಒರ್ಗಿ ನಿತ್ಕೊಂಡು ಎಂತ ಮಾಡ್ತೀರಿ ಕೆಂಡ್ ಹಾಕಿರು. ಅದು ನಾನು ಮರ ಬೀಳತ್ತೆ ಇಲ್ಲ ಗಟ್ಟಿ ಇತ್ತೆ ಇಲ್ಲೇ ಕಂಡದ್, ಬುಡ ಗಟ್ಟಿ ಇತ್ತೆ ಇಲ್ಲೇ ಕಂಡದಷ್ಟೇ. ಆಮೇಲೆ ಕಾಲ್ ಮೀ ಬ್ರೋ ಪರಮಾತ್ಮ ಅವ್ರ ಕೇಂಡಿರು, ಸೂಪರ್ ಸ್ಮೈಲ್ ಮರೆ ಅಂತ ಹೇಳಿರ್. ಥ್ಯಾಂಕ್ ಯು. ಅಷ್ಟೇ ಗೈಸ್ ಮೆಸೇಜ್ ಬಂದದ್ದು, ಮತ್ತೆಂತ ಮೆಸೇಜ್ ಬರಲ್ಲ. ನಾನೊಂದು ಈ ವಿಡಿಯೋ ಇನ್ನಿಷ್ಟು ಎಷ್ಟು ಗಂಟೆ ಆತ್ತೇನೋ ನೆನ್ಸಿದೆ. ಕಾಂಬ ಗೈಸ್ ಅದೇ ಅಷ್ಟೇ. ಮತ್ತೆ ಗೈಸ್, ಲಾಸ್ಟಿಗೆ ನಾನು ನಿಮ್ಗೆಲ್ಲರಿಗೆ ಹೇಳಕ್ ಇಷ್ಟಪಡೋದು ಎಂತಂತ ಹೇಳಿದ್ರೆ, ನಾನು ಸ್ಟ್ರೇಂಜರ್ ಥಿಂಗ್ಸ್ ಇನ್ನ ಡೈ ಹಾರ್ಟ್ ಫ್ಯಾನ್ ಆಗಿರೋದ್ರಿಂದ ನಿಮ್ಗೆಲ್ಲರಿಗೂ ಒಂದು ಸಜೆಸ್ಟ್ ಮಾಡೋದು ಎಂತಂತ ಹೇಳಿದ್ರೆ, ಸ್ಟ್ರೇಂಜರ್ ಥಿಂಗ್ಸ್ ಸೀಸನ್ 5 ರಿಲೀಸ್ ಆಯ್ತು. ಎಲ್ಲರೂ ಕಾಣಿ. ನಾ ಎಕ್ಸಾಮ್ ಇತ್ತಂತ ಹೇಳಿ ಸ್ಟ್ರೇಂಜರ್ ಥಿಂಗ್ಸ್ 5 ನ ಕಾಣದೇ ಇದ್ದಾಳಲ್ಲ, ಕಂಡಿದ್ದೆ ಗೈಸ್. 3 ಎಪಿಸೋಡ್ ಕಂಡಿದೆ. 4ನೇ ಎಪಿಸೋಡ್ ಕಾಂಬ ಅಂತ ಹೇಳ್ರಿ, ಇವತ್ತು ಕಾಮ್ಕತ್ತಿಲ್ಲ ಎಂತಕ್ಕಂತ ಹೇಳಿದ್ರೆ ನಾಳೆ ಎಕ್ಸಾಮ್ ಇತ್ತಂತ ಹೇಳಿ. ಸೊ ಎಕ್ಸಾಮ್ ಫಸ್ಟ್ ಕಂಪ್ಲೀಟ್ ಆಗಲಿ, ಆಮೇಲೆ ನಾನು ಸ್ಟ್ರೇಂಜರ್ ಥಿಂಗ್ಸ್ 5 4ನೇ ಎಪಿಸೋಡ್ ಕಾಣಕ್ಕೆ ಈಗ ವಾಲ್ಯೂಮ್ 1 ಇದ್ರು ಅಷ್ಟೇ ಗೈಸ್. ನಾನಂತೂ ತುಂಬಾ ಹೇಳುಕತ್ತಿಲ್ಲ ಗೈಸ್, ಅಷ್ಟು ಇಷ್ಟ ಆಯ್ತು ಸ್ಟ್ರೇಂಜರ್ ಥಿಂಗ್ಸ್ 5. ಎಕ್ಸ್ಪ್ರೆಸ್ ಮಾಡೋಕತ್ತಿಲ್ಲ ಹೆಂಗಿತ್ತು ಅಂತ ಹೇಳಿ, ಮಾತೇ ಇಲ್ಲ ಗೈಸ್. ಸೊ ಪ್ಲೀಸ್ ಗೈಸ್ ನೀವು ಕಾಣಿ. ನಂತರನೇ ಸ್ಟ್ರೇಂಜರ್ ಥಿಂಗ್ಸ್ ಪಾಗ್ಲು ಏನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಷ್ಟು ಸ್ಪೀಡ್ ಮಾತಾಡೋ ಸಾಕಂತ ಎಣಿಸ್ಕೊಂಡಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಅರ್ಥ ಆಯ್ತು ಅಂತ ಎಣಿಸ್ಕೊಂಡಿದೆ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಅಷ್ಟೇ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಮತ್ತೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲದ್ರಾಗೂ ಫಾಲೋ ಮಾಡಿ ಗೈಸ್. ಮತ್ತೆ ಚಿಲ್ ಆಗಿrini, ಕೂಲ್ ಆಗಿrini. ಲೈಫಲ್ಲಿ ಯಾರೇ ಬಿಟ್ಟವರು ಅಂತ ಹೇಳಿದ್ರು ಬೇಜಾರು ಮಾಡ್ಕೊಂಬೇಡಿ ಅಷ್ಟೇ. ನಿಮ್ಮ ಒಂದು ಪಾಯಿಂಟಿಗೆ ಸೇರ ಮೇಲೆ
ಬಿಟ್ಟು ಹೋದರೆಲ್ಲ ವಾಪಸ್ ಬರ್ತಾರೆ. ಅವ್ರು ಬರ್ಕಂತೇಳಿ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಬೇಡಿ. ನಂಗಂತೂ ಅವ್ರು ಬೇಕಂತೇಳಿ ಇಲ್ಲ. ಯಾಕಂದ್ರೆ ನಾ ಇದ್ದಿದ್ರಲ್ಲೇ ಹ್ಯಾಪಿ ಇರ್ತೀನಿ ಅಷ್ಟೇ.